ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಏನಂದರೆ ಇವತ್ತು ಮಲ್ಲೇಶ್ವರಂಗೆ ಶಾಪಿಂಗ್ ಹೋಗಬೇಕಾಗಿತ್ತು. ತುಂಬ ದಿವಸ ಆಗೋಗಿತ್ತು ಶಾಪಿಂಗ್ ಹೋಗಿ. ಅಲ್ಲಿ ತುಂಬ ಚೇಂಜಸ್ ಆಗಿಬಿಟ್ಟಿದ್ಯಂತೆ. ಫುಲ್ಲು ಸ್ಟ್ರೀಟ್ನೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಾರಂತೆ. ನಾನು ಸ್ಟ್ರೀಟ್ ಕ್ಲೋಸ್ ಆದಮೇಲಿದ್ದಂತೂ ಹೋಗೇ ಇಲ್ಲ. ಸೊ ಇವತ್ತು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು, ಅದಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ಬ್ಲಾಗ್ನ ಕೂಡ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೇಗೆ ಶಾಪಿಂಗ್ ಮಾಡ್ತೀನಿ, ಮಲ್ಲೇಶ್ವರಂ ಯಾವ ಥರ ಚೇಂಜ್ ಆಗಿದೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಒಂದಷ್ಟು ಶಾಪ್ನ ಕ್ಲೋಸಸ್ ಆಗಿದೆಯಲ್ಲ, ಅದರಿಂದ ನೋಡೋಣ ಹೇಗೆ ಚೇಂಜಸ್ ಆಗಿದೆ ಅಂತ. ಚೇಂಜ್ ಆದಮೇಲಂತೂ ನಾನು ನೋಡಿಲ್ಲ. ಡ್ರೆಸ್ಸಸ್ ಸಿಗುತ್ತಾ ಏನು ಅಂತ ನೋಡಬೇಕು. ಹೋಗಿ ನೋಡ್ಕೊಂಡು ಬರೋಣ, ಬನ್ನಿ ಹೋಗೋಣ. ಅದೇ ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ತಂಗಿ ಬರೋದು ಮಧ್ಯಾಹ್ನ ಇನ್ನೂ ಸ್ವಲ್ಪ ಮುಂದೆ ಬಿಡಿ. 4 o'clock ಅನ್ನೋಂಗೆ ರೀಚ್ ಆದ್ವಿ. ಲೇಟ್ ಆಗೋಗಿತ್ತು ಹೋಗೋಸ್ಕರನೇ. ಹಾಗೆ ರೀಚ್ ಆಗಿದ ತಕ್ಷಣ ಸ್ಟಾರ್ಟಿಂಗಲ್ಲಿ ಅಲ್ಲೇ ಸ್ಟಾರ್ಟಿಂಗಲ್ಲಿ ಅವ್ರನ್ನ ಹೇಳ್ಕೊಂಡ್ವಿ. ಸ್ಟಾರ್ಟಿಂಗಿಂದ ನೋಡ್ಬೋದು ನೀವು. ವಿಡಿಯೋ ಮಾಡ್ಕೊಳ್ಳೋದ ಮಕ್ಕಳು ನೋಡಿಕೊಂಡು ಬಟ್ಟೆ ತಗೊಳ್ಳೋದ ಅನ್ನೋಂಗೆ ಆಗಿದ್ದು. ಸ್ವಲ್ಪ ವೆಸ್ಟರ್ನ್ ವೇರ್ ಥರ ಡ್ರೆಸ್ಸಸ್ ಹಾಗೆ ನನಗೆ ಆಲ್ಮೋಸ್ಟ್ ಮಲ್ಲೇಶ್ವರದಲ್ಲಿ ಇರ್ತಾ ಇದ್ವಿ. ಆದರೆ ನಾನು ಹೇಳ್ದಂಗೆ ವಿಡಿಯೋದಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ, ಬಟ್ ನಮಗೇನು ಚೇಂಜಸ್ ಅನ್ನಿಸ್ಲೇ ಇಲ್ಲ. ಒಂದು 2-3 ಡೇಸ್ ಆ ಥರ ಆಗುತ್ತೆ. ಆಮೇಲೆ ಮತ್ತೆ ಇವಾಗ ಸ್ಟ್ರೀಟ್ ಮೇಲೇ ಎಲ್ಲನೂ ಹಾಕೊಂಡಿದ್ದೇವೆ. ನಮಗೇನು ಡಿಫ್ರೆನ್ಸ್ ಇಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಮಧ್ಯದಲ್ಲಿ ನಾವು ಹೋಗಿ ನೋಡ್ಕೊಂಡು ಸಾಕಾಯಿತು. ಹಾಗೆ ನೋಡಿದ್ರಲ್ಲ, ನಾನು ಕೂಡ ಇವತ್ತು ಶಾಪಿಂಗ್ನ ಮಾಡ್ತಾ ಇದ್ದೀನಿ. ಇವತ್ತು ಮಲ್ಲೇಶ್ವರಂ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ. ಹಾಗೆಯೇ ಬ್ಲಾಗಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ಅದನ್ನು ಕೂಡ ತೋರಿಸಿದ್ದೀನಿ. ನಾವು ಬರೀ ಹುಡ್ಕೋದೇ ಆಗುತ್ತೆ. ನಮಗೆ ವೆಸ್ಟರ್ನ್ ಅಷ್ಟು ಕರೆಕ್ಟಾಗಿ ಸೈಜಾಗಿ ನಮಗೆ ಬೇಕಾದಂಗೆ ಸಿಗ್ತಾ ಇರಲಿಲ್ಲ. ಎಲ್ಲ ಸೆಟ್ಸ್ ಆ ಥರದ್ದು ತುಂಬಾ ಇತ್ತು. ಆಗಿರೋ ಮಾವಿನಕಾಯಿ ಬಂತಲ್ವಾ, ಇಷ್ಟು ಮಾವಿನಕಾಯಿ ಎಲ್ಲ ಇಟ್ಟಿದ್ರು. ಅಲ್ಲಿಂದ ನಾವು ಒಂದಷ್ಟು ಹೇರ್ ಬ್ಯಾಂಡ್ ಶೂಸ್ ಆ ಥರ ಎಲ್ಲ ಸಿಗಲ್ಲ, ಅಲ್ಲಿ ಹೋದ್ವಿ. ಒಂದಷ್ಟು ಹೇರ್ ಬ್ಯಾಂಡ್ಸ್ ಎಲ್ಲ ತೊಗೊಂಡ್ವಿ. ಅದರಿಂದ ಮತ್ತೆ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿ ನೋಡಿದ್ರು ಇಲ್ಲಿ ನಿಮಗೆ 3 ಪೀಸ್ ಸೆಟ್ ಇರ್ಬೋದು, ಸಿಂಗಲ್ ಪೀಸ್ ಇರ್ಬೋದು, ಹಾಗೆಯೇ ಫ್ಯಾನ್ಸಿ ವೇರ್ ಮತ್ತು ವೆಸ್ಟರ್ನ್ ವೇರ್, ಹಾಗೆಯೇ ಪಾರ್ಟಿ ವೇರ್, ಈ ಥರ ಎಲ್ಲ ಥರದ ಮೆಟೀರಿಯಲ್ಸ್ ನಮಗೆ ರೋಡ್ ಸೈಡಲ್ಲೇ ಆಗಿರುತ್ತೆ. ಶಾಪಿಂಗ್ ಅಂತಲೇ ಹೇಳ್ಬೋದು. ಮೆಟೀರಿಯಲ್ಸ್ ನಮಗೆ ಸಿಗುತ್ತೆ. ಒಂದು ಒಳ್ಳೆ ಮೆಟೀರಿಯಲ್ ಇನ್ನೇನು ತಗೋಬೇಕಾ? ಯೂಶುವಲಾಗಿ ನಾನು ಶಾಪಿಂಗ್ ಪಾಯಿಂಟ್ ಈ ಥರ ಸ್ಟ್ರೀಟ್ ಶಾಪಿಂಗ್ನೇ ಮಾಡೋದು. ನನಗೆ ಬೆಸ್ಟ್ ಅಂತ ಅನ್ಸೋದು ಮಲ್ಲೇಶ್ವರಂ. ಯಾವಾಗಲೂ ಏನಾದರೂ ಪರ್ಚೇಸ್ ಮಾಡ್ತೀವಿ. ನನಗೆ ತುಂಬಾ ಇಷ್ಟ ಸ್ಟ್ರೀಟ್ ಶಾಪಿಂಗ್ ಅಂದರೆ. ಹಾಗೆ ನೋಡ್ತಾ ಎಷ್ಟು ಪರ್ಚೇಸ್ ಮಾಡ್ತೀವಿ ಅಂತಲೇ ಗೊತ್ತಾಗಲ್ಲ, ಹಾಗೆ ಶಾಪಿಂಗ್ ಮಾಡ್ತೀವಿ. ನಮಗೆ ನಮಗೆ ಬೇಕಾಗಿತ್ತು ತುಂಬ ಓಡಾಡೋದು ಸಾಕಾಗಿತ್ತು. ಹಾಗಾಗಿ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ನೋಣ ಅಂತ ಹುಡುಕ್ತಾ ಇದ್ವಿ. ಅಲ್ಲಿ ಹೋಗಿ ಮಸಾಲೆ ಪುರಿ ಮತ್ತು ಸ್ವೀಟ್ನ ಆರ್ಡರ್ ಮಾಡಿಕೊಂಡು ತಿನ್ಕೊಂಡು ಆಮೇಲೆ ಮನೆಗೆ ಕೂಡ ಹೊರಡ್ತೀವಿ. ಆಟೋನ ಬುಕ್ ಮಾಡ್ಕೊಂಡು ಜಿಮ್ಗೆ ಹೋಗೋದು ವಿಡಿಯೋನ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ದಿವಸನೇ ಆಗಿತ್ತು ಈ ವಿಡಿಯೋ ಮಾಡ್ಕೊಂಡು ನಾನು ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ. ಕೂಡ ಇವಾಗ ಮನೆಗೆ ಬಂದ್ವಿ. ಏನೇನೆಲ್ಲ ಶಾಪ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಇವತ್ತು
ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಕ್ಯೂಟ್ ಆಗಿದೆ ಬೋ, ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ತೋರಿಸಿ ಮಾಡಿದ್ಮೇಲೆ ನೋಡೆ ಫಸ್ಟು ಸರಿ ಆಯ್ತಾ? ಇಲ್ಲ ಕರೆಕ್ಟ್ ಆಯ್ತು. ಹಾಗೆ ಡ್ರೆಸ್ಸು ಲಾಂಗ್ ಗೌನ್ ಥರ ತಗೊಂಡಿದ್ದಾಳೆ ರಮ್ಯಾ. ಚೆನ್ನಾಗಿದ್ಯಾ? ಒಂದೊಂದೇ ತಪ್ಪು ಮಾಡ್ಕೋಬೇಕಾಗುತ್ತೆ, ಓದೋದೇ ತಪ್ಪು ಮಾಡೋದು. ಇದು ಇನ್ನೊಂದು ಡ್ರೆಸ್ಸು, ಇದನ್ನು ಲಾಂಗ್ಗೆ. ಇದು ರಮ್ಯತೆ. ಇವಾಗ ಬರುತ್ತೆ ನೋಡಿ ಕಾವಿಂದ. ಇದು ನೋಡಿ ಚೆನ್ನಾಗಿದ್ಯಾ? ಇದು ನಂದು. ಎಲ್ಲ ವೆಸ್ಟರ್ನ್ ಡ್ರೆಸ್ಸಸ್ನ ಇವತ್ತು ತಗೊಂಡಿದ್ದು. ಪ್ಯಾಂಟ್ ಇದು ನೋಡಿ ಸಖತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ರಮ್ಯಾ ನನಗೆ ದಾನ ಮಾಡಿದ್ದಾರೆ. ರಮ್ಮಿಗೆ ಅಂತ ತಗೊಂಡ್ಬಿಟ್ಟು ನಂಗೆ ಕೊಟ್ಬಿಟ್ಟು. ತುಂಬ ಚೆನ್ನಾಗಿದೆ ಮಮ್ಮಿ, ಚೆನ್ನಾಗಿತ್ತಾ? ರಮ್ಮಿಗೆ ತಗೊಂಡಿದ್ದು ಮಮ್ಮಿ ಇದನ್ನ. ಆಮೇಲೆ ನನಗೆ ಬೇರೆ ಎಲ್ಲೂ ಸರಿಯಾಗಿ ಸೆಟ್ ಆಗಲಿಲ್ಲ. ಆಮೇಲೆ ಇವಳಿಗೆ ಈ ಬ್ಲೂ ಕಲರ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಅದನ್ನ ಅವಳು ತಗೊಂಡು ಇದನ್ನ ನಂಗೆ ಕೊಟ್ಬಿಟ್ಟು. ಚೆನ್ನಾಗಿದೆ, ವೇರ್ ಮಾಡ್ಕೊಂಡಾಗ ನಿಮಗೂ ತೋರಿಸ್ತೀನಿ ಹೇಗಿದೆ. ಪ್ರೈಸ್ ಎಲ್ಲ ಏನಿಲ್ಲ, 650 500 ಈ ಥರ ರೇಂಜಲ್ಲಿದೆ. ತುಂಬ ಕಾಸ್ಟ್ಲಿನೂ ಇಲ್ಲ. ಮಲ್ಲೇಶ್ವರಂ ಬೆಸ್ಟ್ ಹುಡುಗಿಗೆ ಶಾಪಿಂಗ್ ಮಾಡೋಕ್ಕೆ. ತುಂಬಾ ಚೆನ್ನಾಗಿತ್ತು. ತುಂಬ ಜನ ಇದ್ರು, ಸಖತ್ ಜನ ಇದ್ರು ಮಕ್ಕಿ. ಎಷ್ಟು ಜನ ಗೊತ್ತಾ? ಶನಿವಾರ ಸಖತ್ ಜನ ಇದ್ರು. ನನಗೆ ಒಂದು ಕಾರ್ಡ್ ಸೆಟ್ಟಲ್ಲಿ ಡ್ರೆಸ್ ತೊಗೋಬೇಕು ಅಂತ ತುಂಬ ಇಷ್ಟ ಇತ್ತು. ಅದ್ರ ರೇಟ್ ಕೇಳಿದ್ರೆ ನನಗೆ ಯಾಕೋ ರೇಟ್ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೆ ಇದು ಕಾರ್ಡ್ ಸೆಟ್ ಥರನೇ ಕಾಣಿಸುತ್ತೆ ಅಂತ ಒಂದು ಟಾಪ್ ನೋಡಿದೆ, ಚೆನ್ನಾಗಿತ್ತು. ಅದಕ್ಕೆ ಇದೊಂದು ತೊಗೊಂಡೆ. ಇದೆಷ್ಟು ಪ್ರೈಸ್? 250 ರುಪೀಸು. ಕಾರ್ಡ್ ಸೆಟ್ಟು ಇದೇ ಕ್ವಾಲಿಟಿಲಿದೆ. ಪ್ಯಾಂಟ್ ಒಂದು ಎಕ್ಸ್ಟ್ರಕ್ಕೆ 650 ರುಪೀಸ್ ಇತ್ತು. ನನಗೆ ಅದಷ್ಟು ಕ್ವಾಲಿಟಿ ಓಕೆ ಅನಿಸಿಲ್ಲ. ಅದಕ್ಕೆ ಇದೊಂದು ಕಾರ್ಡ್ ಸೆಟ್ ಥರ ಒಂದು ಟಾಪ್ನ ತೊಗೊಂಡೆ. ಎಷ್ಟೆಲ್ಲ ನೋಡಿ ಶಾಪಿಂಗ್ ಮಾಡ್ಕೊಂಡು ಜಾಸ್ತಿ ಶಾಪಿಂಗ್ ಮಾಡಿಲ್ಲ. ನೋಡಿ ಇದೊಂದು ಇಯರಿಂಗ್ಸ್ನ ರಮ್ಯಾ ತೊಗೊಂಡಿದ್ದು, ಚೆನ್ನಾಗಿದೆ. ಇವ್ರಿಗೆ ಒಂದು 10,000 ಶಾಪಿಂಗ್ ಮಾಡಿದ್ರೆ ಶಾಪಿಂಗ್ ಮಾಡಿದ್ರೆ ಇಷ್ಟೆಲ್ಲ ಮಾಡಿದ್ರೆ ಶಾಪಿಂಗ್. ಸ್ಲಿಪ್ಪರ್ಸ್ ಎಲ್ಲ ತೊಗೊಂಡ್ವಿ. ಸ್ಲಿಪ್ಪರ್ಸ್ ರಮ್ಯಂದಿದ್ದು ಶೂ ಒಂದು ಮಣ ಸ್ಲಿಪ್ಪರ್ ತಗೋತಾಳೆ ಇವಳು. ನಂದು ಚೆನ್ನಾಗಿದೆ, ಫ್ಯಾನ್ಸಿಯಾಗಿ ಚೆನ್ನಾಗಿದೆ ಸ್ಲಿಪ್ಪರ್ಸ್. ಚೆನ್ನಾಗೈತಲ್ಲ ರಮ್ಯಾ? ನನ್ನ ಶೂ ನಾಲ್ಕು ಬಿಸಾಕೋದು, ಇವ್ರ ಶೂ ನೀಟಾಗಿ ಕವರಲ್ಲಿ ಎತ್ತಿಕೊಳ್ಳೋದು. ಸಾರಿ ರಮ್ಯಾ. ಹಾಗೆ ನನ್ನ ಮಗನಿಗೆ ಒಂದಷ್ಟು ಡೈಲಿ ಯೂಸ್ಗೆ ಅಂತ ಟೀ ಶರ್ಟ್ನ ತೊಗೊಂಡೆ. ಸಮ್ಮರ್ ಅಲ್ವಾ, ಅವನಿಗೆ ಟೀ ಶರ್ಟ್ ಫುಲ್ ಬೇಕಿತ್ತು. ಹಾಗಾಗಿ ಈ ಟೀ ಶರ್ಟ್ನ ಕೂಡ ತೊಗೊಂಡೆ. ಇಷ್ಟೇ ಶಾಪಿಂಗ್ ಮಾಡಿದ್ದು. ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಅಪ್ ಮಾಡ್ತೀನಿ. ಎಷ್ಟು ಗಂಟೆಗೆ ಹೋದ್ರಿ, ಎಷ್ಟು ಗಂಟೆಗೆ ಬಂದ್ರಿ ಕಾವ್ಯ? ಮಧ್ಯದಲ್ಲಿ ಮಾಡ್ತೀನಿ, ಡಿಸ್ಟರ್ಬ್ ಮಾಡಬೇಡ. ನೀನು ಅಷ್ಟು ಬೇಗ ಎಂಡ್ ಮಾಡಿಬಿಟ್ರೆ ನಾವು ಎಂಡ್ ಮಾಡೋಕ್ಕೆ ಬಿಡಲ್ಲ. 5 o'clockಗೆ ಹೋದ್ವಿ. ಬಂದಿದ್ದು ನೋಡಿ, ಟೈಮ್ ನೋಡಿ 8 ಗಂಟೆ ಆಗಿದೆ. ಹೌದು, ಇವಾಗ ಇಲ್ಲಿಗೆ ಬ್ಲಾಗ್ನ ಕೂಡ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.